Hello guys, welcome to Commerce class. I am Devraju BN. ಗೈಸ್ ಈ ವಿಡಿಯೋದಲ್ಲಿ ನಾವು ಯೂನಿವರ್ಸಿಟಿ ಆಫ್ ಮೈಸೂರು ಇದರಲ್ಲಿ ಓದುತ್ತಿರುವ ಪ್ರಥಮ ಬಿ ಕಾಮ್ನಲ್ಲಿ ಓದುತ್ತಿರುವ ಸೆಕೆಂಡ್ ಸೆಮಿಸ್ಟರ್ನ ವಿಷಯವಾದ ಫಿನಾನ್ಷಿಯಲ್ ಅಕೌಂಟಿಂಗ್ 2 ಎಂಬ ವಿಷಯದಿಂದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಎನ್ನೋ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಂದು ಆರ್ಗನೈಸೇಷನ್ಗಳು ಕೂಡ ತನ್ನದೇ ಆದಂತಹ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಅದೇ ರೀತಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ಗಳು ಕೂಡ ತನ್ನದೇ ಆದಂತಹ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತಾರೆ. ಸೊ ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಯಾವ್ಯಾವುದು ಎನ್ನುವುದನ್ನು ತಿಳಿಯೋದಕ್ಕಿಂತ ಮುಂಚೆ ನಾವು ಆರ್ಗನೈಸೇಷನ್ನ ಎಷ್ಟು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ ಎನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾರ್ಮಲ್ ಆಗಿ ಆರ್ಗನೈಸೇಷನ್ಸ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಮತ್ತು ಸೆಕೆಂಡ್ ಒನ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಫಸ್ಟ್ ಒನ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಸೆಕೆಂಡ್ ಒನ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ನ ಮೈನ್ ಇಂಟೆನ್ಷನ್ ಲಾಭ ಗಳಿಸೋದಾಗಿರುತ್ತೆ. ಅದೇ ರೀತಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ನ ಮೈನ್ ಇಂಟೆನ್ಷನ್ ಪ್ರಾಫಿಟ್ ಅರ್ನಿಂಗ್ ಆಗಿರಲ್ಲ, ಸರ್ವೀಸ್ನ ಕೊಡೋ ಅಂಥದ್ದಾಗಿರುತ್ತೆ. ಸೊ ಹಾಗಾಗಿ ಎರಡೂ ಕಂಪನಿಗಳು ಕೂಡ ತನ್ನದೇ ಆದಂಥ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಫಸ್ಟ್ ನಾವು ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳು ಯಾವ್ಯಾವ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡುತ್ತೆ. ಅದೇ ರೀತಿ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ನಾನು ಏನು ಹೇಳಿದೆ ಸರ್ವೀಸ್ ಮೋಟಿವ್ ಅಂತ, ಆ ಆರ್ಗನೈಸೇಷನ್ಸ್ಗಳು ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತವೆ. ಅದರಲ್ಲಿ ಫಸ್ಟ್ ಒನ್ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಸೆಕೆಂಡ್ ಒನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ದಿಸ್ ಆರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ಡ್ ಬೈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ಗಳ ಮೇನ್ ಇಂಟೆನ್ಷನ್ ಪ್ರಾಫಿಟ್ ಆಗಿರೋದಿಲ್ಲ, ಅದರ ಮೈನ್ ಇಂಟೆನ್ಷನ್ ಸರ್ವೀಸ್ ಆಗಿರುತ್ತೆ. ಓಕೆ, ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ನೋಡೋದಾದರೆ ಫಸ್ಟ್ ಒನ್ ಕ್ಲಬ್, ಸೆಕೆಂಡ್ ಒನ್ ಸ್ಕೂಲ್, ಕಾಲೇಜಸ್ ಆ್ಯಂಡ್ ಹಾಸ್ಪಿಟಲ್ಸ್. ಇವೆಲ್ಲವೂ ಕೂಡ ಸರ್ವೀಸ್ ಮೋಟಿವಿಂದ ಆಗುವಂಥ ಆರ್ಗನೈಸೇಷನ್ಸ್ಗಳು. ಸೊ ಲೆಟ್ ಮೂವ್ ಟುವರ್ಡ್ಸ್ ಅಬೌಟ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ನಾವು ಇವಾಗಲೇ ಡಿಸ್ಕಷನ್ ಮಾಡಿರೋ ಹಾಗೆ ಒಂದು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಸೆಕೆಂಡ್ ಒನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ಫಸ್ಟ್ ಲೆಟ್ ಮೂವ್ ಟುವರ್ಡ್ಸ್ ಅಬೌಟ್ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಸೊ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇದು ಕೂಡ ಫಸ್ಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಡೆಬಿಟ್ ಸೈಡಲ್ಲಿ ರೆಸಿಪ್ಟ್ಸ್ ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಪೇಮೆಂಟ್ಸ್ನ ಎಂಟರ್ ಮಾಡ್ತೀವಿ. ಸೊ ಯಾವಾಗಲೂ ಕೂಡ ರೆಸಿಪ್ಟ್ ಅಥವಾ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಸ್ಟಾರ್ಟ್ಸ್ ಫ್ರಮ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಓಪನ್ ಆಗುವಂಥದ್ದು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕ್ಯಾಶ್ ಆರ್ ಬ್ಯಾಂಕ್ ಇಫ್ ದ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಇನ್ ದ ಕ್ಯಾಶ್ ಅಟ್ ಬ್ಯಾಂಕ್, ಈ ಮೂಲಕ ಸ್ಟಾರ್ಟ್. ಸೊ ಇನ್ ದ ರೆಸಿಪ್ಟ್ ಸೈಡ್ ಆಫ್ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನಾವು ಆಲ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಆಸ್ ವೆಲ್ ಆಸ್ ಆಲ್ ರೆವಿನ್ಯೂ ರೆಸಿಪ್ಟ್ಸ್. ಸೊ ಆಲ್ ಕ್ಯಾಪಿಟಲ್ ರೆಸಿಪ್ಟ್ ಜೊತೆಗೆ ಆಲ್ ರೆವಿನ್ಯೂ ರೆಸಿಪ್ಟ್ಸ್ ಎರಡನ್ನೂ ಕೂಡ ನಾವು ಈ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಅಂದರೆ ರೆಸಿಪ್ಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಸಮ್ ಆಫ್ ದ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ನೋಡೋದಾದರೆ ಡೊನೇಷನ್, ಲೈಫ್ ಮೆಂಬರ್ಶಿಪ್ ಫೀಸ್, ದೇ ಆರ್ ನಾನ್ ರೆಕರಿಂಗ್ ಇನ್ ನೇಚರ್. ಸೊ ಕ್ಯಾಪಿಟಲ್ ರೆಸಿಪ್ಟ್ಸ್ ಆರ್ ನಾನ್ ರೆಕರಿಂಗ್ ಇನ್ ನೇಚರ್. ಸೊ ಹಾಗಾಗಿ ನಾವು ಕ್ಯಾಪಿಟಲ್ ಅಂತ ಕನ್ಸಿಡರ್ನ ಮಾಡ್ತೀವಿ. ದೆನ್ ರೆವಿನ್ಯೂ ರೆಸಿಪ್ಟ್ಸ್, ಸೊ ದಿಸ್ ಇಸ್ ದ ರೆಗ್ಯುಲರ್ ರೆಕರಿಂಗ್ ರೆಸಿಪ್ಟ್ಸ್ ಆರ್ ರೆಕರಿಂಗ್ ರೆಸಿಪ್ಟ್ಸ್ ಲೈಕ್ ರೆಂಟ್ ರಿಸೀವ್ಡ್, interest from bank or interest on investment. These are the revenue and the capital receipts. ಸೊ ಅದೇ ಥರ ಇನ್ ದ ಪೇಮೆಂಟ್ ಸೈಡ್ ಅಂದರೆ ಕ್ರೆಡಿಟ್ ಸೈಡಲ್ಲಿ ಕ್ಯಾಪಿಟಲ್ ಪೇಮೆಂಟ್ಸ್ ಆ್ಯಂಡ್ ದ ರೆವಿನ್ಯೂ ಪೇಮೆಂಟ್ ಎರಡೂ ರೀತಿಯಾದಂಥ ಪೇಮೆಂಟ್ಸ್ಗಳನ್ನ ನಾವು ಎಂಟರ್ ಮಾಡ್ತೀವಿ. ದೆನ್ ಫೈನಲಿ ವಿ ಕ್ಲೋಸ್ ದ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಥ್ರೂ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಮೀನ್ಸ್ ಕ್ಯಾಶ್ ಆರ್ ಬ್ಯಾಂಕ್ ಇಫ್ ದ ಕ್ಯಾಶ್ ಈಸ್ ಇನ್ ಹ್ಯಾಂಡ್ ಆರ್ ಇನ್ ದ ಬ್ಯಾಂಕ್. ಸೊ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಾವು ಕ್ಯಾಪಿಟಲ್ ರೆಸಿಪ್ಟ್, ಕ್ಯಾಪಿಟಲ್ ರೆವಿನ್ಯೂ ಪೇಮೆಂಟ್
ಆಸ್ ವೆಲ್ ಆಸ್ ರೆವಿನ್ಯೂ ರೆಸಿಪ್ಟ್ ಅಂಡ್ ದ ರೆವಿನ್ಯೂ ಪೇಮೆಂಟ್ ಎರಡನ್ನೂ ಕೂಡ ಕ್ಯಾಪಿಟಲ್ ಇನ್ ನೇಚರ್ ಆರ್ ರೆಕರಿಂಗ್ ಇನ್ ನೇಚರ್ ಆರ್ ನಾನ್ ರೆಕರಿಂಗ್ ಇನ್ ನೇಚರ್ ಎರಡನ್ನೂ ಕೂಡ ನಾವು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಂಟರ್ ಮಾಡ್ತೀವಿ. ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ನಾವು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕೇವಲ ಕರೆಂಟ್ ಇಯರ್ ಎಂಟ್ರಿನ ಮಾತ್ರ ಮಾಡಲ್ಲ. ಕರೆಂಟ್ ಇಯರ್, ಫ್ಯೂಚರ್ ಇಯರ್ ಆ್ಯಸ್ ವೆಲ್ ಆಸ್ ಪ್ರೀವಿಯಸ್ ಇಯರ್, 3 ಇಯರ್ ಅಂದರೆ 3 ಪ್ರಿಸೀಡಿಂಗ್ ಇಯರ್ಸ್ಗಳನ್ನ ಇನ್ಫಾರ್ಮೇಷನ್ನು ಕೂಡ ನಾವು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಂಟರ್ ಮಾಡ್ತೀವಿ. ಸೊ ಲೆಟ್ ಮೂವ್ ಟುವರ್ಡ್ಸ್ ಅಬೌಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಟ್ ಎನಿ ಇಯರ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್. ನಮ್ಮ ಅಕೌಂಟಿಂಗ್ ಇಯರ್ ಎಂಡ್ ಆದಾಗ ನಾವು ಪ್ರಿಪೇರ್ ಮಾಡೋಂಥದ್ದು. ಇಟ್ಸ್ ಜಸ್ಟ್ ಲೈಕ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ ಅದೇ ಬೇಸಿಸ್ ಮೇಲೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಪ್ರಿಪೇರ್ ಮಾಡೋವಂಥದ್ದು. ಬಟ್ ಇಟ್ ಈಸ್ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ನಾಮಿನಲ್ ರೂಲ್. ಪ್ರಾಫಿಟ್ ಆ್ಯಂಡ್ ಲಾಸ್ ಥರ ಪ್ರಿಪೇರ್ ಮಾಡ್ಬೋದು, ಬಟ್ ನಾವು ನಾಮಿನಲ್ ರೂಲ್ ಬೇಸಿಸ್ ಮೇಲೆ ಮಾಡೋವಂಥದ್ದು. ಏನು ಹೇಳುತ್ತೆ ನಾಮಿನಲ್ ರೂಲ್ ಬೇಸಿಸು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೈನ್. ಸೊ ನಾಮಿನಲ್ ಅಕೌಂಟ್ ರೂಲೇ ಹೇಳುತ್ತೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೈನ್ಸ್ ಅಂತ ಹೇಳೋ ಅಂಥದ್ದು. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆಂಡಿಚರ್, ಕ್ರೆಡಿಟ್ ಸೈಡ್ ಇನ್ಕಮ್ನ ಮೆನ್ಷನ್ ಮಾಡಿ. ಸೊ ಫಸ್ಟ್ ಒನ್ ಎಕ್ಸ್ಪೆನ್ಸಸ್. ಸೊ ಅದಕ್ಕಿಂತ ಮುಂಚೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಕೇವಲ ಕರೆಂಟ್ ಇಯರ್ ಅಮೌಂಟ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಯಾವುದೇ ರೀತಿಯಾದಂತಹ ಪ್ರೀವಿಯಸ್ ಇಯರ್ ಅಥವಾ ಫ್ಯೂಚರ್ ಇಯರ್ ಅಮೌಂಟ್ನ ಕನ್ಸಿಡರ್ ಮಾಡಲ್ಲ. ಸೊ ಫಸ್ಟ್ ಒನ್, ಟು ರೆವಿನ್ಯೂ ಪೇಮೆಂಟ್ಸ್. ಸೊ ರೆವಿನ್ಯೂ ಪೇಮೆಂಟ್ಸ್ ಲೈಕ್ ಇಟ್ಸ್ ಎ ರೆಕರಿಂಗ್ ಇನ್ ನೇಚರ್. ಸೊ ಸ್ಯಾಲ್ರೀಸ್, ರೆಂಟ್, ಇಂಟ್ರೆಸ್ಟ್ ಆ್ಯಂಡ್ ರಿಪೇರ್ಸ್, ದೇ ಆರ್ ರೆಕರಿಂಗ್ ರೆಗ್ಯುಲರ್ಲಿ. ಸೊ ಇಂಥ ಐಟಮ್ಗಳನ್ನು ನಾವು ರೆವಿನ್ಯೂ ಪೇಮೆಂಟ್ಸ್ ಅಂತ ಕರಿತೀವಿ. ಸೊ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಓನ್ಯೂ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ರೆವಿನ್ಯೂ ಪೇಮೆಂಟ್ಸ್ ಅಥವಾ ರೆವಿನ್ಯೂ ಇನ್ಕಮ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಹೊರತು ಕ್ಯಾಪಿಟಲ್ ಇನ್ಕಮ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕನ್ಸಿಡರ್ ಮಾಡಲ್ಲ. ಸೊ ಇನ್ ಕೇಸ್ ರೆವಿನ್ಯೂ ಪೇಮೆಂಟ್ಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಲೆಸ್ ಪರ್ಟೈನಿಂಗ್ ಟು ದ ಪ್ರೀವಿಯಸ್ ಇಯರ್, ಇಫ್ ಎನಿ ಅಮೌಂಟ್ ರಿಲೇಟೆಡ್ ಟು ದ ಲಾಸ್ಟ್ ಇಯರ್ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಜೊತೆಗೆ ಫ್ಯೂಚರ್ ಇಯರ್, ನಾನು ಆವಾಗಲೇ ಹೇಳಿದೆ ಓನ್ಲಿ ಕರೆಂಟ್ ಇಯರ್ದಾಗಿರೋದ್ರಿಂದ ಪ್ರೀವಿಯಸ್ ಆ್ಯಸ್ ವೆಲ್ ಆಸ್ ಫ್ಯೂಚರ್ನ ನಾವು ಲೆಸ್ ಮಾಡ್ತೀವಿ. ದೆನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಫಾರ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ನಾವು ಆ್ಯಡ್ ಮಾಡ್ಕೊಡ್ತೀವಿ. ದೆನ್ ಟು ಬ್ಯಾಡ್ ಡೆಟ್ಸ್. ಸೊ ನಾವು ನಾಮಿನಲ್ ರೂಲ್ ಹೇಳುತ್ತೆ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಬ್ಯಾಡ್ ಡೆಟ್ ಈಸ್ ಆಲ್ಸೋ ಒನ್ ಆಫ್ ದ ಲಾಸ್. ದೆನ್ ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್, ಇಟ್ಸ್ ಆಲ್ಸೋ ಲಾಸ್. ದೆನ್ ಲಾಸ್ ಆಫ್ ಸೇಲ್ ಆಫ್ ಅಸೆಟ್. ಸೊ ಇಲ್ಲಿ ಲಾಸ್ ಏನಾಗಿರುತ್ತೆ, ಸೇಲ್ ಆಫ್ ಅಸೆಟ್ ಮಾಡುವಂಥದ್ದು ನಮ್ಮ ರೆಗ್ಯುಲರ್ ಬಿಸ್ನೆಸ್ ಅಲ್ಲ, ಯಾವಾಗಲೂ ಒಂದ್ಸಲ ನಾವು ಸೇಲ್ ಮಾಡುವಂಥದ್ದು. ಸೊ ಆ ಸೇಲ್ ಆಫ್ ಅಸೆಟಿಂದ ಏನಾದರೂ ಲಾಸಸ್ ಆಗಿದರೆ ಅದನ್ನು ನಾವು ಎಕ್ಸ್ಪೆಂಡಿಚರಲ್ಲಿ ಮೆನ್ಷನ್ನ ಮಾಡಬೇಕು. ದೆನ್ ಬ್ಯಾಲೆನ್ಸ್ ನಮಗೆ ಎಕ್ಸ್ಪೆಂಡಿಚರ್ ಕಡೆ ಉಳಿದ್ರೆ ಅದನ್ನ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಸೊ ಲೆಟ್ ಮೂವ್ ಟುವರ್ಡ್ಸ್ ಅಬೌಟ್ ದ ಇನ್ಕಮ್ಸ್. ಸೊ ಇನ್ಕಮ್ ನಾವು ಆವಾಗಲೇ ಹೇಳ್ದಂಗೆ ರೆವಿನ್ಯೂ ರೆಸಿಪ್ಟ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ ಬೈ ರೆವಿನ್ಯೂ ರೆಸಿಪ್ಟ್ಸ್. ಸೊ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಬರೋವಂಥ ರೆಸಿಪ್ಟ್ಸ್ ಅಂದರೆ ಸಬ್ಸ್ಕ್ರಿಪ್ಷನ್, ರೆಂಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಎಂಟ್ರೆನ್ಸ್ ಫೀಸ್ ರಿಸೀವ್ಡ್ ಎಕ್ಸೆಟ್ರಾ. ದೆನ್ ಇನ್ ದ ಪೇಮೆಂಟ್ ಸೈಡ್ ಯಾವ ರೀತಿ ಪ್ರೀವಿಯಸ್ ಇಯರ್ ಮತ್ತು ಫ್ಯೂಚರ್ ಇಯರ್ನ ಲೆಸ್ ಮಾಡಿದ್ವಿ, ಅದೇ ಥರ ಇನ್ಕಮ್ ರಿಲೇಟೆಡ್ ಟು ದ ಪ್ರೀವಿಯಸ್ ಇಯರ್ ಆಸ್ ವೆಲ್ ಆಸ್ ಇನ್ಕಮ್ ರಿಲೇಟೆಡ್ ಟು ದ ಫ್ಯೂಚರ್ ಇಯರ್ನ ಲೆಸ್ ಮಾಡ್ತೀವಿ. ದೆನ್ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಮಾತ್ರ ನಾವು ಆ್ಯಡ್ ಮಾಡ್ತೀವಿ. ದೆನ್ ಅದರ್ ರೆಸಿಪ್ಟ್ಸ್, ಇದಿಷ್ಟು ಇನ್ಕಮ್ನ ಬಿಟ್ಟು ಬೇರೆ ಯಾವುದಾದ್ರೂ ಇನ್ಕಮ್ ಬಂದರೆ ಅದನ್ನು ನಾವು ಆ್ಯಡ್ ಮಾಡಿಕೊಡ್ತೀವಿ. ಜೊತೆಗೆ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಅಸೆಟ್, ನಾನು ಆವಾಗಲೇ ಹೇಳಿದೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್, ಯಾವುದಾದ್ರೂ ಅಸೆಟ್ನ ಸೇಲ್ ಮಾಡಿ ಲಾಸ್ ಆದರೆ ಅದನ್ನ ಎಕ್ಸ್ಪೆಂಡಿಚರ್ ಕಡೆನೂ, ಪ್ರಾಫಿಟ್ ಆದರೆ ಅದನ್ನು ನಾವು ಇನ್ಕಮ್ ಕಡೆ ಮೆನ್ಷನ್ ಮಾಡ್ತೀವಿ. ದೆನ್ ಬ್ಯಾಲೆನ್ಸ್ ಇನ್ಕಮ್ ಕಡೆ ಬಂದರೆ ನಮಗೆ ಡೆಫಿಸಿಟ್ ಆಗುತ್ತೆ. ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಮತ್ತು ಲಾಸ್ ಅಂತ ತೋರಿಸ್ತೀವಿ, ಬಟ್ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಲಿ ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್ ಅಂತ ಕರಿತೀವಿ. ಸೊ ಲಾಸ್ಟ್ ಒನ್ ವಿ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದಟ್ ಡೇಟ್ ಅಥವಾ ದಟ್ ಕಂಪನಿ. ದೆನ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಸೊ ನಾವು ಏನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ನ ಮೆನ್ಷನ್ ಮಾಡಿದ್ವಿ ಅಥವಾ ಅಡ್ವಾನ್ಸ್ ಪೇಮೆಂಟ್ಗಳನ್ನ ರಿಸೀವ್ ಮಾಡಿರೋದು ಏನಿತ್ತು ಅದನ್ನು ನಮಗೆ ಲಯಾಬಿಲಿಟಿ ಆಗುತ್ತೆ. ಸೊ ಅಂಥ ಲಯಾಬಿಲಿಟಿ ಅಥವಾ ಎಕ್ಸ್ಪೆನ್ಸಸ್ಗಳನ್ನ ನಾವು ಲಯಾಬಿಲಿಟಿ ಸೈಡಲ್ಲಿ ಮೆನ್ಷನ್ ಮಾಡಬೇಕು. ಜೊತೆಗೆ ಬ್ಯಾಂಕ್ ಲೋನ್ ರಿಸೀವ್ಡ್ ಫಾರ್ ಮೇಂಟೆನೆನ್ಸ್ ಅದನ್ನು ನಾವು ಲಯಾಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಸ್ಪೆಷಲ್ ಫಂಡ್,
ಸೊ ಡೊನೇಷನ್ ಏನಿರುತ್ತೆ ಅದನ್ನು ನಾವು ಫಂಡ್ ಅಂತ ಕರಿತೀವಿ. ಸೊ ಸಮ್ಟೈಮ್ ಅದು ಯೂಜ್ ಅಮೌಂಟಲ್ಲಿ ಇದ್ದರೆ ಅದನ್ನ ನಾವು ಸ್ಪೆಷಲ್ ಫಂಡ್ ಅಥವಾ ಸ್ಪೆಷಲ್ ಪರ್ಪಸ್ಗೋಸ್ಕರ ಕ್ರಿಯೇಟ್ ಮಾಡಿರೋ ಫಂಡ್ಸ್ ಅಂತ ಕರಿತೀವಿ. ಸೊ ಆ ಸ್ಪೆಷಲ್ ಫಂಡ್ ದೆನ್ ಇನ್ಕಮ್ ಫ್ರಮ್ ದಟ್ ಟೂರ್ನಮೆಂಟ್. ಇಫ್ ವಿ ಆರ್ ಕಲೆಕ್ಟಿಂಗ್ ದ ಸ್ಪೆಷಲ್ ಫಂಡ್ನ ನಾವು ಕಲೆಕ್ಟ್ ಮಾಡ್ತಿದ್ದೀವಿ ಸಮ್ ಟೂರ್ನಮೆಂಟ್ನ ಕಂಡಕ್ಟ್ ಮಾಡೋಕ್ಕೆ. ಸೊ ಆ ಟೂರ್ನಮೆಂಟ್ ಕಂಡಕ್ಟ್ ಮಾಡೋಕ್ಕೆ ಮಾಡ್ತಿರೋ ಅಂಥದ್ದಾಗಿರೋದ್ರಿಂದ ಅದು ಕ್ಯಾಪಿಟಲ್ ಬೇಸಿಸ್ ಆಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಮೆನ್ಷನ್ನ ಮಾಡ್ತಿದ್ದೀವಿ. ಸೊ ಅದರಿಂದ ಯಾವುದಾದ್ರೂ ಇನ್ಕಮ್ ಬಂದರೆ ಅದನ್ನ ಆ್ಯಡ್ ಮಾಡ್ಕೊಳ್ತೀರಾ. ಜೊತೆಗೆ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್, ಇಫ್ ಎನಿ ಎಕ್ಸ್ಪೆನ್ಸಸ್ ಹ್ಯಾಪನ್ಸ್, ಎಕ್ಸ್ಪೆನ್ಸ್ ಏನಾದರೂ ಇನ್ಕರ್ ಆದರೆ ಅದನ್ನ ನಾವು ಏನು ಸ್ಪೆಷಲ್ ಫಂಡ್ನ ಮೇಂಟೈನ್ ಮಾಡಿರ್ತೀವಿ ಫಾರ್ ಕ್ಯಾಪಿಟಲ್ ಪರ್ಪಸ್ ಅದರಿಂದ ಲೆಸ್ನ ಮಾಡ್ತೀವಿ. ನೆಕ್ಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಅಂತ ಬಂದಾಗ ಅದು ಕ್ಯಾಪಿಟಲ್ ಫಂಡ್. ಸೊ ಇಫ್ ಇನ್ ಕೇಸ್ ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದರೆ ಅದನ್ನು ಮೆನ್ಷನ್ ಮಾಡ್ಕೊತೀರಾ. ಇಲ್ಲ ಅಂದರೆ ಓಪನಿಂಗ್ ಅಸೆಟ್ಸ್ ಮೈನಸ್ ಓಪನಿಂಗ್ ಲಯಬಿಲಿಟಿ ನಮಗೆ ಬರೋವಂಥದ್ದು ಕ್ಯಾಪಿಟಲ್ ಫಂಡ್. ಸೊ ಆ ಕ್ಯಾಪಿಟಲ್ ಫಂಡ್ಗೆ ಸರ್ಪ್ಲೆಸ್ ಅಥವಾ ಸರ್ಪ್ಲೆಸ್ ಏನಾಗಿರುತ್ತೆ ಅಥವಾ ಲೆಸ್ ಡೆಫಿಸಿಟ್, ಸರ್ಪ್ಲೆಸ್ ಮತ್ತು ಡೆಫಿಸಿಟ್ ಯಾವುದಾದ್ರೂ ಒಂದು ಮಾತ್ರ ಮೆನ್ಷನ್ ಇರುತ್ತೆ. ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟಲ್ಲಿ ಇವಾಗ ಆವಾಗಲೇ ನೋಡಿದ್ವಿ. ಸರ್ಪ್ಲೆಸ್ ಅಂದರೆ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಡೆಫಿಸಿಟ್ ಅಂದರೆ ಲಾಸ್ ಅಂತ ಕನ್ಸಿಡರ್ನ ಮಾಡ್ತೀವಿ. ಸೊ ಆ ಕ್ಯಾಪಿಟಲ್ ಫಂಡ್ಗೆ ಸರ್ಪ್ಲಸ್ನ ಆ್ಯಡ್ ಮಾಡಬೇಕು, ಡೆಫಿಸಿಟ್ನ ಲೆಸ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಇಫ್ ಇನ್ ಕೇಸ್ ಎನಿ ಜನರಲ್ ಡೊನೇಷನ್ಸ್ ಇದ್ದರೆ ಆ ಜನರಲ್ ಡೊನೇಷನ್ಸ್ನ ಕ್ಯಾಪಿಟಲ್ ಪರ್ಪಸ್ ಮಾಡಿದರೆ ಅಂಥ ಕ್ಯಾಪಿಟಲ್ನ ನಾವು ಕ್ಯಾಪಿಟಲ್ ಫಂಡ್ ಅಥವಾ ಜನರಲ್ ಡೊನೇಷನ್ನ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ಕೊಳ್ತೀವಿ. ಜೊತೆಗೆ ಎಂಟ್ರೆನ್ಸ್ ಫೀಸ್ ಇದು ಕೂಡ ಒಂದು ಕ್ಯಾಪಿಟಲ್ ಐಟಮ್. ಸೊ ಹಾಗಾಗಿ ನಾವು ಆ್ಯಡ್ನ ಮಾಡ್ತೀವಿ. ದೆನ್ ಲೆಗಾಸಿಸ್ ಅಂದರೆ ಯಾವುದಾದ್ರೂ ಡಿಸೇಬಲ್ಡ್ ಪರ್ಸನಿಂದ ಇನ್ಕಮ್ನ ರಿಸೀವ್ ಮಾಡಿದ್ರೆ ಅದನ್ನು ನಾವು ಕ್ಯಾಪಿಟಲಿಸ್ಟಿಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಅದನ್ನು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ಕೊಡ್ತೀವಿ. ಇದು ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಒನ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ದೆನ್ ಫಿಕ್ಸ್ಡ್ ಡೆಪಾಸಿಟ್ ಆರ್ ಎನಿ ಇನ್ವೆಸ್ಟ್ಮೆಂಟ್ಸ್. ಇವು ಯಾವುದಾದ್ರೂ ಕೂಡ ನಿಮಗೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಕನ್ಸಿಡರ್ ಮಾಡ್ತೀರಾ. ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ನ ನಾವು ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ನಾವು ಆ್ಯಡ್ ಅಸೆಟ್ಸ್ ಕಡೆ ತೋರಿಸ್ಕೊತೀವಿ. ಜೊತೆಗೆ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ದಾಗಿದ್ದರೆ ಅದನ್ನು ಮೆನ್ಷನ್ ಮಾಡ್ತೀರಾ. ಜೊತೆಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ನಾವು ಆಲ್ರೆಡಿ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಪೇ ಮಾಡಿರೋವಂಥದ್ದು ಇನ್ ಅಡ್ವಾನ್ಸ್ ಆಗಿ ಅದನ್ನು ನಾವು ಅಸೆಟ್ಸ್ ಅಂತ ತೋರಿಸ್ಕೊತೀವಿ. ದೆನ್ ಸ್ಟಾಕ್ ಆಫ್ ಸ್ಟ್ಯಾಂಪ್ ಆ್ಯಂಡ್ ಸ್ಟೇಷನರಿ, ಇಟ್ಸ್ ಅಸೆಟ್. ದೆನ್ ಸ್ಟಾಕ್ ಆಫ್ ಸ್ಪೋರ್ಟ್ಸ್ ಮೆಟೀರಿಯಲ್, ಯಾವುದಾದ್ರೂ ಸ್ಪೋರ್ಟ್ಸ್ ಕ್ಲಬ್ ಇದ್ದರೆ ಅಥವಾ ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಷನ್ಸ್ ಇದ್ದರೆ ಅವುಗಳು ಕೂಡ ಸ್ಟಾಕ್ಸ್ನ ಮೇಂಟೈನ್ ಮಾಡ್ತಾರೆ. ಅವು ಮೆಟೀರಿಯಲ್ ಆಗಿರೋದ್ರಿಂದ ಅದು ಅಸೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಸೆಟ್ಸ್ ಕಡೆ ಮೆನ್ಷನ್ ಮಾಡಿದ್ರೆ. ಜೊತೆಗೆ ಲೈಬ್ರರಿ ಬುಕ್ಸ್, ಇಟ್ಸ್ ಆ್ಯನ್ ಅಸೆಟ್. ದೆನ್ ಫರ್ನಿಚರ್, ಇಟ್ಸ್ ಆ್ಯನ್ ಅಸೆಟ್. ಇನ್ ಕೇಸ್ ಡಿಪ್ರಿಸಿಯೇಷನ್ ಇದ್ದರೆ ಫರ್ನಿಚರ್ ಓಪನಿಂಗ್ ಲೆಸ್ ಡಿಪ್ರಿಸಿಯೇಷನ್, ದೆನ್ ಫೈನಲ್ ಅಮೌಂಟ್ನ ನಾವು ಔಟರ್ ಕಾಲಮ್ಗೆ ಮೆನ್ಷನ್ ಮಾಡ್ತೀವಿ. ಇನ್ ಕೇಸ್ ಫರ್ನಿಚರ್ ಅಥವಾ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಥವಾ ಸ್ಪೋರ್ಟ್ಸ್ ಮೆಟೀರಿಯಲ್ಗಳಿಗೆ ಅಡಿಷನಲ್ ಆಗಿ ನಾವು ಪರ್ಚೇಸ್ನ ಮಾಡಿದರೆ, ಅಡಿಷನಲ್ ಫರ್ನಿಚರ್ ಪರ್ಚೇಸ್ ಆಗಿದ್ದರೆ, ಅಡಿಷನಲ್ ಲೈಬ್ರರಿ ಬುಕ್ಸ್ ಪರ್ಚೇಸ್ ಆಗಿದ್ದರೆ, ಅಡಿಷನಲ್ ಸ್ಪೋರ್ಟ್ಸ್ ಮೆಟೀರಿಯಲ್ ಪರ್ಚೇಸ್ ಆಗಿದ್ದರೆ ಅದನ್ನು ನಾವು ಆ್ಯಡ್ ಅಪ್ ಮಾಡಿಕೊಂಡು ಔಟರ್ ಕಾಲಮ್ನಲ್ಲಿ ತೋರಿಸ್ತೀವಿ. ದೆನ್ ಅದೇ ಥರ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಗ್ರೌಂಡ್ ಆ್ಯಂಡ್ ಪೆವಿಲಿಯನ್, ಇವು ಎಲ್ಲವೂ ಕೂಡ ಅಸೆಟ್ಸ್ ಆಫ್ ದ non-profit organization. So this is about the balance sheet of non-profit organizations. I hope you understand the financial statements of non-profit organization. Thank you.